ಸ್ನೇಹಿತರೆ, ಕೇವಲ ಈ ಒಂದು ಕಪ್ ಮ್ಯಾಜಿಕಲ್ ಡ್ರಿಂಕ್ನ ಸಹಾಯದಿಂದ ಮನೆಯಲ್ಲೇ ಇದ್ದು ಹೆಚ್ಚು ಕಷ್ಟಪಡದೆ ಬರೋಬ್ಬರಿ 15 ಕೆಜಿವರೆಗೂ ನಿಮ್ಮ ತೂಕವನ್ನು ನೀವು ಕಡಿಮೆ ಮಾಡ್ಕೊಳ್ಬೋದು. ಯಾರ್ಯಾರು ಹೆಚ್ಚಿನ ತೂಕದ ಸಮಸ್ಯೆಯಿಂದ ಇದ್ದಾರೆ, ನಂಬೋದಕ್ಕೆ ಸಾಧ್ಯ ಆಗಲ್ಲ. ಈ ಒಂದು ಕಪ್ ಡ್ರಿಂಕ್ ಅನ್ನೋದು ಅಷ್ಟು ಪರಿಣಾಮಕಾರಿಯಾದ ರೀತಿಯಲ್ಲಿ ಕೆಲಸ ಮಾಡುತ್ತಾ ನಮ್ಮ ದೇಹದಲ್ಲಿ ತೂಕದ ಇಳಿಕೆಗೆ ಅನ್ನೋದು ಖಂಡಿತವಾಗಿಯೂ ಮಾಡುತ್ತೆ. ಇದು ಒಂದು ಮ್ಯಾಜಿಕಲ್ ಡ್ರಿಂಕ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಇರುವ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ಕೂಡ ನಮ್ಮ ಒಂದು ವೆಯ್ಟ್ ಲಾಸಿಗೆ ಕೆಲಸ ಮಾಡುವಂಥದ್ದು. ಕೇವಲ ನಮ್ಮ ತೂಕದ ಇಳಿಕೆ ಮಾತ್ರ ಅಲ್ಲದೆ ನಮ್ಮ ದೇಹದಲ್ಲಿ ನಾವು ಎದುರಿಸುವ ಅನೇಕ ರೀತಿಯ ಸಮಸ್ಯೆಗಳಾದಂತಹ BP, ಶುಗರ್, ಥೈರಾಯ್ಡ್, PCOD, PCOS ಇಂಥ ಸಮಸ್ಯೆಗಳಿಂದನೂ ಕೂಡ ಕ್ಯೂರ್ ಆಗ್ಬೋದು. ಹಾಗೆ ನಮ್ಮ ಕೂದಲಿನ ಆರೋಗ್ಯವನ್ನ, ಚರ್ಮದ ಆರೋಗ್ಯನ ಕೂಡ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ. ಸ್ನೇಹಿತರೆ, ಇವಾಗಿನ ಕಾಲದಲ್ಲಿ ತೂಕ ಯಾವ ಕಾರಣಕ್ಕೆ ಹೆಚ್ಚಾಗುತ್ತಾ ಹೋಗುತ್ತೆ ಅನ್ನೋದು ಸಾಕಷ್ಟು ಜನರಿಗೆ ಒಂದು ತಿಳ್ಕೊಳ್ಳೋದು ಅಸಾಧ್ಯವಾದ ಮಾತಾಗಿದೆ. ಯಾಕಂತ ಹೇಳಿದ್ರೆ, ಚೆನ್ನಾಗಿ ಇರ್ತೀವಿ, ಸಡನ್ ಆಗಿ ನಮ್ಮ ದೇಹದಲ್ಲಿ ವೆಯ್ಟ್ ಅನ್ನೋದು ಪುಟಾನ್ ಆಗ್ತಾ ಹೋಗುತ್ತೆ. ಇದಕ್ಕೆ ನಾನಾ ಕಾರಣಗಳು ಇರ್ಬೋದು. ಇವಾಗಿನ ಒಂದು ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲ್ ಇರ್ಬೋದು, ಇವಾಗಿನ ಆಹಾರ ಪದ್ಧತಿ ಇರ್ಬೋದು, ನಮ್ಮ ದೇಹದಲ್ಲಿ ಆಗುವಂತಹ ಕೆಲವೊಂದು ಹಾರ್ಮೋನಲ್ ಚೇಂಜಸ್ಗಳಿರ್ಬೋದು, ಕೆಲವೊಂದು ಮೆಡಿಸಿನ್ಗಳ ಸೈಡ್ ಎಫೆಕ್ಟ್ಸ್ಗಳಿಂದನೂ ಇರ್ಬೋದು. ಹೀಗೆ ನಾನಾ ಕಾರಣಗಳಿಂದ ವೆಯ್ಟ್ ಅನ್ನೋದು ಹೆಚ್ಚಾಗ್ತೀವಿ. ಆದರೆ ಒಂದು ಸಲ ವೆಯ್ಟ್ ಹೆಚ್ಚಾಗ್ತಾ ಬಂತು ಅಂತ ಹೇಳಿದ್ರೆ ಇದನ್ನ ಕಡಿಮೆ ಮಾಡ್ಕೊಳ್ಳೋದು ಒಂದು ಕಷ್ಟಕರವಾದಂಥ ಕೆಲಸ ಅಂತಲೇ ಹೇಳ್ಬೋದು. ಕಡಿಮೆ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಇದರಿಂದ ಸೈಡ್ ಎಫೆಕ್ಟ್ಸ್ಗಳೇ ಹೆಚ್ಚಿನದಾಗಿ ನಮಗೆ ಎದುರಾಗುವಂಥದ್ದು. ಆದರೆ ಇದಕ್ಕೋಸ್ಕರ ನಾವು ಹೆವಿ ಡಯಟನ್ನು ಫಾಲೋ ಮಾಡಬೇಕಾಗತ್ತೆ, ಹೆವಿ ಎಕ್ಸಸೈಸಸ್ಗಳನ್ನು ಮಾಡಬೇಕಾಗತ್ತೆ. ಆದರೆ ಎಲ್ಲರಿಗೂ ಕೂಡ ಅದಕ್ಕೊಂದು ಸಮಯ ಅನ್ನೋದು ಇರೋದಿಲ್ಲ, ಅದನ್ನು ಮಾಡಿಕೊಂಡು ಬರೋದಕ್ಕೆ ಅಷ್ಟು ತಾಳ್ಮೆ ಅನ್ನೋದು ಇರೋದಿಲ್ಲ. ಆದರೆ ನಮ್ಮ ಹೆಲ್ತನ್ನು ನಾವು ಚೆನ್ನಾಗಿ ಇಟ್ಕೊಳ್ಬೇಕಂದ್ರೆ ಖಂಡಿತವಾಗಿ ನಾವು ಮಾಡಲೇಬೇಕು. ಅದರ ಜೊತೆಯಲ್ಲಿ ಈ ಒಂದು ಕಪ್ ಡ್ರಿಂಕ್ ಅನ್ನೋದು ನಾವು ಮನೆಯಲ್ಲೇ ನಮ್ಮ ದಿನನಿತ್ಯದ ಲೈಫ್ ಸ್ಟೈಲ್ ಜೊತೆಯಲ್ಲಿ ಈ ಒಂದು ಕಪ್ ಡ್ರಿಂಕನ್ನು ನಾವು ಆ್ಯಡ್ ಮಾಡಿಕೊಂಡು ಬಂದರೆ ತುಂಬಾ ಆರಾಮಾಗಿ ಹೆಚ್ಚು ಕಷ್ಟಪಡದೆ ನಮ್ಮ ವೆಯ್ಟ್ ಲಾಸಿಗೆ ಇದು ಹೆಲ್ಪ್ ಮಾಡುವಂಥದ್ದು. ನಮ್ಮ ದೇಹದಲ್ಲಿ ತೂಕದ ಇಳಿಕೆಗೆ ಬೇಕಾಗಿರುವಂತಹ ಒಂದು ಡೈಜೆಷನ್ ಸಿಸ್ಟಮನ್ನು ಸ್ಟ್ರಾಂಗ್ಗೊಳಿಸುತ್ತೆ, ಮೆಟಬಾಲಿಕ್ ಸಿಸ್ಟಮನ್ನು ಬೂಸ್ಟ್ ಮಾಡುತ್ತೆ, ನಮ್ಮ ಗಟ್ ಹೆಲ್ತನ್ನು ಚೆನ್ನಾಗಿರಿಸುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೆಟ್ಟ ವಿಷಕಾರಿ, ಕೆಟ್ಟ ಟಾಕ್ಸಿನ್ಸ್ಗಳನ್ನು ಹೊರಗಡೆ ಹಾಕುವ ಮುಖಾಂತರ ನಮ್ಮ ದೇಹದಲ್ಲಿ ಇರುವ ಕೆಟ್ಟ ಕೊಬ್ಬನ್ನು ಸುಡುವ ಮುಖಾಂತರ ನಮ್ಮ ತೂಕದ ಇಳಿಕೆಗೆ ಸಹಕಾರಿಯಾಗುತ್ತೆ. ಹಾಗಿದ್ರೆ ಬನ್ನಿ, ಈ ಒಂದು ಕಪ್ ಡ್ರಿಂಕ್, ಈ ಒಂದು ಮ್ಯಾಜಿಕಲ್ ಡ್ರಿಂಕನ್ನು ಹೇಗೆ ತಯಾರಿಸಬೇಕು, ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ, ಇದರಿಂದ ನಮ್ಮ ತೂಕದ ಇಳಿಕೆ ಹೇಗೆ ಸಹಕಾರಿಯಾಗುತ್ತೆ ಅನ್ನುವ ಎಲ್ಲ ಪೂರ್ತಿ ಮಾಹಿತಿಯನ್ನು ತಿಳ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ, ಹಾಗಿದ್ರೆ ಈ ಒಂದು ಡ್ರಿಂಕನ್ನು ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಂಡು ಬರೋಣ. ಈ ಒಂದು ಮ್ಯಾಜಿಕಲ್ ಡ್ರಿಂಕನ್ನು ತಯಾರಿಸೋದಕ್ಕೆ ನಮಗೆ ಬೇಕಾಗಿರುವ ಮೊದಲನೇ ಇಂಗ್ರೀಡಿಯೆಂಟ್ ಜಿಂಜರ್ ಅಥವಾ ಶುಂಠಿ. ಇಲ್ಲಿ ನಾನು ಸ್ವಲ್ಪ ಪ್ರಮಾಣದ ಶುಂಠಿಯನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ತೊಳೆದು ಅದರ ಮೇಲ್ಭಾಗದ ಸಿಪ್ಪೆಯನ್ನು ತೆಗೆದುಕೊಳ್ತಾ ಇದ್ದೀನಿ. ಈ ಒಂದು ಶುಂಠಿಯನ್ನು ನಮ್ಮ ವೆಯ್ಟ್ ಲಾಸಿಗೆ ಬಳಸೋದ್ರಿಂದ ಇದರಲ್ಲಿ ಇರುವಂತಹ ಜಿಂಜರಾಲ್ ಅನ್ನೋ ಒಂದು ಕಾಂಪೌಂಡ್ ನಮ್ಮ ದೇಹದಲ್ಲಿ ಉಷ್ಣಾಂಶವನ್ನು ಹೆಚ್ಚಿಸುವ ಮುಖಾಂತರ ಸಂಗ್ರಹವಾಗಿರೋ ಕೊಬ್ಬನ್ನು ಸುಡೋದಕ್ಕೆ ಸಹಾಯ ಮಾಡುತ್ತೆ. ನಮ್ಮ ದೇಹದಲ್ಲಿ ಶಾಖ ಹೆಚ್ಚಾದಾಗೆ ಕೊಬ್ಬು ಸುಡುವ ಮುಖಾಂತರ ತೂಕದ ಇಳಿಕೆ ಸರಾಗವಾಗಿ ಆಗುತ್ತೆ. ಹಾಗೆ ಇದು ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ಕೂಡ ನಿಯಂತ್ರಣ ಮಾಡುವಂಥದ್ದು, ನಮ್ಮ ಹಸಿವನ್ನು ಕೂಡ ನಿಯಂತ್ರಣ ಮಾಡುವಂಥದ್ದು, ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮನ್ನು ಬೂಸ್ಟ್ ಮಾಡೋ ಮುಖಾಂತರ ನಮ್ಮ ಒಂದು ವೆಯ್ಟ್ ಲಾಸಿಗೆ ಈ ಒಂದು ಶುಂಠಿ ಹೆಲ್ಪ್ ಮಾಡುವಂಥದ್ದು. ಇಲ್ಲಿ ನಾನು ತೆಗೆದುಕೊಂಡಿರುವ ಶುಂಠಿಯನ್ನು ಈ ಥರ ತುರಿದು ತೆಗೆದುಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಈ ಒಂದು ಶುಂಠಿಯನ್ನು ನಾವು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಎರಡನೇ ಇಂಗ್ರೀಡಿಯೆಂಟ್ ಲೆಮನ್ ಅಥವಾ ನಿಂಬೆಹಣ್ಣು. ಒಂದು ಸಣ್ಣ ಗಾತ್ರದ ನಿಂಬೆಹಣ್ಣನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ತೊಳೆದು ನಾನು ಒಂದು 4 ಪೀಸಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಯಾವುದೇ ಕಾರಣಕ್ಕೂ ನೀವು ನಿಂಬೆ ಹಣ್ಣಿನ ರಸವನ್ನು ಹಾಕೋ ಅವಶ್ಯಕತೆ ಇಲ್ಲ, ಅದರ ಮೇಲ್ಭಾಗದ ಸಿಪ್ಪೆಯನ್ನು ತೆಗೆಯುವ ಅವಶ್ಯಕತೆ ಇಲ್ಲ. ಆದರೆ ಕಟ್ ಮಾಡಿದ ತಕ್ಷಣ ಅದರ ಒಳಗಡೆ ಇರುವ ಬೀಜವನ್ನು ತೆಗೆದು ಇದನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಈ ಒಂದು ನಿಂಬೆ ಹಣ್ಣನ್ನು ಬಳಸೋದ್ರಿಂದ ಇದರಲ್ಲಿ ಇರುವಂತಹ ವಿಟಮಿನ್ ಸಿ ಹಾಗೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಅನ್ನೋದು ನಮ್ಮ ಒಂದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಅಂದರೆ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡೋ ಮುಖಾಂತರ ಕಾಯಿಲೆಗಳ ವಿರುದ್ಧ ಹೋರಾಡೋದಕ್ಕೆ ನಮ್ಮ ದೇಹಕ್ಕೆ ಒಂದು ಸ್ಟ್ರೆಂತನ್ನು ಕೊಡುತ್ತೆ. ಹಾಗೆ ವಿಟಮಿನ್ ಸಿ ಅನ್ನೋದು ನಮ್ಮ ಸ್ಕಿನ್ ಹೆಲ್ತಿಗೂ ಕೂಡ ಒಳ್ಳೆಯದು. ಅದೇ ರೀತಿ
ರೀತಿ ನಮ್ಮ ದೇಹದಲ್ಲಿ ಚಯಾಪಚಯ ಕ್ರಿಯೆ ವೇಗವನ್ನು ಹೆಚ್ಚಿಸುವ ಮುಖಾಂತರ ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡುವಂಥದ್ದು ಈ ಒಂದು ನಿಂಬೆಹಣ್ಣು. ಈಗ ಒಂದು ಪಾತ್ರವನ್ನು ತೆಗೆದುಕೊಂಡು ಅದಕ್ಕೆ ತುರಿದಿಟ್ಕೊಂಡಿರುವಂತಹ ಶುಂಠಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ನಿಂಬೆಹಣ್ಣನ್ನು ಹಾಕಿದ್ದೀನಿ. ಆನಂತರ ಇದಕ್ಕೆ ನಾನು 2 ಗ್ಲಾಸಷ್ಟು ನೀರನ್ನು ಹಾಕ್ತಾ ಇದ್ದೀನಿ ದೊಡ್ಡ ಗ್ಲಾಸಲ್ಲಿ. ಇದನ್ನು ನೀವು ಒಂದು 3 ಜನರವರೆಗೂ ಕುಡಿಬೋದು. ಒಂದು ಮೀಡಿಯಂ ಗ್ಲಾಸಲ್ಲಿ 3 ಜನರವರೆಗೂ ಕುಡಿಬೋದು ನೀವು. ಕಡಿಮೆ ಜನಕ್ಕೆ ಅಥವಾ ಒಬ್ಬರಿಗೆ ಮಾಡ್ತಾ ಇದ್ರೆ ಇದರಲ್ಲಿ ನೀವು ನಿಂಬೆಹಣ್ಣಿನ ಕ್ವಾಂಟಿಟಿ ಮತ್ತು ಶುಂಠಿಯ ಕ್ವಾಂಟಿಟಿಯನ್ನು ಕಡಿಮೆ ತೆಗೆದುಕೊಳ್ಬೇಕಾಗುತ್ತೆ. ಅರ್ಧ ನಿಂಬೆಹಣ್ಣನ್ನು ತೆಗೆದುಕೊಳ್ಳಿ, ಹಾಗೆ ಒಂದು ಅರ್ಧ ಇಂಚು ಶುಂಠಿನ ತೆಗೆದುಕೊಳ್ಳಿ ಸಾಕು. ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ಇದನ್ನು ನೀವು ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಬೋದು 1 ವಾರಗಳವರೆಗೆ. ಈಗ ನಾನು ಇದನ್ನು ಗ್ಯಾಸ್ ಮೇಲೆ ಇಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ನೀರಿನ ಕ್ವಾಂಟಿಟಿ ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಬರಬೇಕು ನಾವು. ಹಾಗೆ ಇದರಲ್ಲಿ ಹಾಕಿರುವ ಶುಂಠಿ ಮತ್ತು ನಿಂಬೆಹಣ್ಣಿನ ಸಾರಾಂಶ ಅನ್ನೋದು ನೀರಲ್ಲಿ ಚೆನ್ನಾಗಿ ಅಬ್ಸರ್ವ್ ಆಗಬೇಕು. ನೀರಿನ ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ. ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ, ಒಂದು ಕಷಾಯದ ರೂಪಕ್ಕೆ ಬರುವ ತನಕ. ಈಗ ನೀವಿಲ್ಲಿ ನೋಡ್ತಾ ಇದ್ದೀರಲ್ವ, ಇದನ್ನು ನಾವು ಎಷ್ಟು ಕುದಿಸ್ತೀವಿ ಅಷ್ಟು ಒಂದು ಮೆಡಿಸಿನ್ ರೂಪದಲ್ಲಿ ಇದು ಬದಲಾಗುವಂಥದ್ದು. ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮನ್ನು ಬೂಸ್ಟ್ ಮಾಡೋದಕ್ಕೆ, ಡೈಜೆಷನ್ ಸಿಸ್ಟಮನ್ನು ಇಂಪ್ರೂವ್ ಮಾಡೋದಕ್ಕೆ, ಹಾಗೆ ಕೆಟ್ಟ ಟಾಕ್ಸಿನ್ಸ್ಗಳನ್ನು ಹೊರಗಡೆ ಹಾಕೋದಕ್ಕೆ ಒಂದು ಮನೆಮದ್ದು ಅನ್ನೋದು, ಒಂದು ಔಷಧಿಯ ರೂಪದಲ್ಲಿ ಈ ಒಂದು ಡ್ರಿಂಕ್ ಅನ್ನೋದು ನಮಗೆ ಹೆಲ್ಪ್ ಮಾಡುವಂಥದ್ದು. ಆನಂತರ ಇದು ಚೆನ್ನಾಗಿ ಕುದಿದಾದ್ಮೇಲೆ ಒಂದು ಸ್ವಲ್ಪ ಬೆಚ್ಚಗೆ ಇರುವಾಗ ಇದಕ್ಕೆ ನಾನು ಸೇರಿಸ್ತಾ ಇರುವ ಇನ್ನೊಂದು ಇಂಗ್ರೀಡಿಯೆಂಟ್ ಇನ್ಸ್ಟೆಂಟ್ ಕಾಫಿ ಪೌಡರ್. 1 ಚಮಚದಷ್ಟು ಇದಕ್ಕೆ ಸೇರಿಸಬೇಕಾಗುತ್ತೆ. ಕಾಫಿ ಪೌಡರ್ ಹಾಕುವಾಗ ನೀರು ಸ್ವಲ್ಪ ಬಿಸಿಯಾಗಿರಬೇಕು. ಕಾಫಿ ಪೌಡರ್ ಹಾಕಿ ಮತ್ತೆ ಇದನ್ನು ಕುದಿಸೋದಕ್ಕೆ ಹೋಗಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡಿ. ಕಾಫಿ ಪೌಡರನ್ನು ಹಾಕೋದ್ರಿಂದ ಇದು ನಮ್ಮ ಬ್ರೈನನ್ನು ಒಂದು ರಿಫ್ರೆಶ್ಮೆಂಟ್ ಕೊಡುತ್ತೆ, ನಮ್ಮ ಬಾಡಿ ಒಂದು ರಿಯಾಕ್ಟಿವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನಮ್ಮ ಮೂಡ್ ಸ್ವಿಂಗ್ಸ್ ಇದ್ದರೆ, ನಮ್ಮ ದೇಹದಲ್ಲಿ ಒಂದು ಅನ್ಈಸಿನೆಸ್ ಅಂತ ಏನು ಹೇಳಿ ಕರಿತೀವಿ, ಅದನ್ನು ಒಂದು ದೂರ ಮಾಡುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮನ್ನು ಬೂಸ್ಟ್ ಮಾಡೋ ಮುಖಾಂತರ, ನಮ್ಮ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡೋ ಮುಖಾಂತರ ನಮ್ಮ ಒಂದು ವೆಯ್ಟ್ ಲಾಸಿಗೆ ಇದು ಹೆಲ್ಪ್ ಮಾಡುವಂಥದ್ದು ಕಾಫಿ ಪೌಡರ್. ಈ ಒಂದು 3 ಇಂಗ್ರೀಡಿಯೆಂಟ್ಸಿಂದ ತಯಾರಿಸಿರುವ ಈ ಒಂದು ಡ್ರಿಂಕನ್ನು ನೀವು ಉಗುರು ಬೆಚ್ಚಗೆ ಇರುವಾಗ ದಿನನಿತ್ಯ 1 ಗ್ಲಾಸ್ ಕುಡಿತಾ ಬರಬೇಕು. ಉಳಿದಿರುವಂಥದ್ದನ್ನು ನೀವು ಸ್ಟೋರ್ ಕೂಡ ಮಾಡಿ ಇಟ್ಕೊಳ್ಬೋದು 1 ವಾರಗಳ ಕಾಲ. ಈ ಒಂದು ಡ್ರಿಂಕನ್ನು ದಿನನಿತ್ಯ ಕುಡಿತಾ ಬರೋದ್ರಿಂದ ಇದು ನಮ್ಮ ದೇಹದಲ್ಲಿ ಒಂದು ತೂಕದ ಇಳಿಕೆಗೆ ಒಂದು ಮ್ಯಾಜಿಕ್ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ವ ಸ್ನೇಹಿತರೆ, ಈ ಒಂದು ಮ್ಯಾಜಿಕಲ್ ಡ್ರಿಂಕನ್ನು ಹೇಗೆ ಪ್ರಿಪೇರ್ ಮಾಡೋದು, ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅನ್ನೋದನ್ನು ತುಂಬಾ ಸಿಂಪಲ್ ಆದ ವಿಧಾನದಲ್ಲಿ ತಯಾರಿಸಿಕೊಳ್ಳುವಂಥದ್ದು, ಮನೆಯಲ್ಲೇ ಸಿಗುವಂತಹ ಕೆಲವೊಂದು ಇಂಗ್ರೀಡಿಯೆಂಟ್ಸ್ಗಳ ಸಹಾಯದಿಂದ ತಯಾರಿಸಿಕೊಳ್ಳುವಂಥದ್ದು. ಹೆಚ್ಚೇನು ಖರ್ಚು ಆಗುವಂಥದ್ದಲ್ಲ. ಆದರೆ ಇದರ ಎಫೆಕ್ಟ್ ಅನ್ನೋದು ನಮ್ಮ ವೆಯ್ಟ್ ಲಾಸಿಗೆ ನಾವು ಎಷ್ಟು ಖರ್ಚು ಮಾಡಿದ್ರೂ ಆಗದೇ ಇರುವಂತಹ ರಿಸಲ್ಟ್ ಅನ್ನೋದು ಸಿಗುವಂಥದ್ದು ಈ ಒಂದು ಪಾನೀಯದ ಸಹಾಯದಿಂದ. ಹಾಗೆ ಇದನ್ನು ತಯಾರಿಸಿಕೊಂಡು ನೀವು ದಿನನಿತ್ಯ ದಿನಕ್ಕೆ 1 ಬಾರಿ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬರೋದ್ರಿಂದ ಇದು ನಮ್ಮ ದೇಹದಲ್ಲಿ ತೂಕದ ಇಳಿಕೆಗೆ ಬೇಕಾಗಿರುವಂತಹ ಎಲ್ಲ ಒಂದು ಕೆಲಸ ಕಾರ್ಯಗಳನ್ನು ಮಾಡೋ ಮುಖಾಂತರ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೊಬ್ಬಿನಾಂಶದ ಕರಗುವಿಕೆಗೆ ಸಹಕಾರಿಯಾಗುತ್ತೆ. ದಿನೇ ದಿನೇ ನಮ್ಮ ದೇಹದಲ್ಲಿ ತೂಕದ ಇಳಿಕೆ ಆಗೋ ಮುಖಾಂತರ ನಮ್ಮ ಒಂದು ಆರೋಗ್ಯವನ್ನು, ನಮ್ಮ ಒಂದು ತೂಕವನ್ನು ಆರೋಗ್ಯಕರವಾಗಿ ಇರಿಸ್ಕೊಳ್ಳೋದಕ್ಕೆ, ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಇದು ಸಹಕಾರಿಯಾಗುವಂಥದ್ದು. ಹಾಗೆ ಈ ಒಂದು ಡ್ರಿಂಕನ್ನು ತೆಗೆದುಕೊಳ್ಳೋದ್ರ ಜೊತೆಯಲ್ಲಿ ದಿನನಿತ್ಯ ನಿಮ್ಮ ಒಂದು ಲೈಫ್ ಸ್ಟೈಲಲ್ಲಿ ಒಂದು ನಿಮ್ಮ ಆಹಾರ ಪದ್ಧತಿ ಅನ್ನೋದು ಹೆಲ್ದಿಯಾಗಿ ಬ್ಯಾಲೆನ್ಸ್ಡ್ ಆದ ಮೀಲನ್ನು ತೆಗೆದುಕೊಳ್ಳೋದು ಕಡೆ ಗಮನ ಕೊಡಬೇಕು. ಹಾಗೆ ದಿನನಿತ್ಯ 30ರಿಂದ 40 ನಿಮಿಷಗಳ ಕಾಲ ವಾಕಿಂಗ್ ಎಕ್ಸಸೈಸ್ಗಳನ್ನು ಮಾಡೋ ಮುಖಾಂತರ, ಮನೆಯಲ್ಲೇ ಇದ್ದು ಇವುಗಳನ್ನು ಮಾಡೋ ಮುಖಾಂತರ ಬಾಡಿಯನ್ನು ಆ್ಯಕ್ಟಿವ್ ಆಗಿ ಇಟ್ಕೊಳ್ಬೇಕು, ಸ್ಟ್ರೆಸ್ ಫ್ರೀ ಆಗಿರಬೇಕು. ಧ್ಯಾನ, ಯೋಗಾಭ್ಯಾಸಗಳನ್ನು ಮಾಡೋ ಮುಖಾಂತರ, ಹಾಗೆ ದಿನಕ್ಕೆ 3ರಿಂದ 4 ಲೀಟರ್ ನೀರನ್ನು ಕುಡಿಯೋ ಮುಖಾಂತರ ಬಾಡಿಯನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಬೇಕು. ಈ ಎಲ್ಲ ಒಂದು ಹೆಲ್ದಿ ಲೈಫ್ ಸ್ಟೈಲ್ಗಳು ನಿಮ್ಮ ಒಂದು ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡುವಂಥದ್ದು. ಹಾಗೆ ಈ ಒಂದು ಡ್ರಿಂಕ್ನ ಜೊತೆಯಲ್ಲಿ ನೀವು ರೂಢಿಸ್ಕೊಂಡು ಬರೋದ್ರಿಂದ ತುಂಬ ವೇಗವಾಗಿ ತೂಕದ ಇಳಿಕೆಗೆ ಸಹಕಾರಿಯಾಗುವಂಥದ್ದು. ಹಾಗಿದ್ರೆ ಇವತ್ತಿನ ಈ ಒಂದು ರೆಮಿಡಿ ನಿಮಗೆ ಯೂಸ್ಫುಲ್ ಅನಿಸಿದೆ, ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.